ನಮಸ್ಕಾರ ಸ್ನೇಹಿತರೆ. ರಕ್ಷಿತಾ ಶೆಟ್ಟಿ ಜೊತೆ ಸ್ನೇಹ ಮಾಡಿದವರೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಎಂಬ ಮಾತಿದೆ. ಮಲ್ಲಮ್ಮ, ಚಂದ್ರಪ್ರಭಾ ಈಗಾಗಲೇ ಔಟ್ ಆಗಿದ್ದಾರೆ. ಮುಂದಿನ ಸರದಿಯಲ್ಲಿ ರಘು ಇದ್ದಾರಾ ಎಂಬ ಪ್ರಶ್ನೆ ಮೂಡಿದೆ. ರಘು ಜೊತೆ ಕ್ಲೋಸ್ ಆಗಿದ್ದ ರಕ್ಷಿತಾ ಶೆಟ್ಟಿ ಅವರೇ ಈಗ ರಘು ಹೆಸರನ್ನ ನಾಮಿನೇಟ್ ಮಾಡಿ ಶಾಕ್ ನೀಡಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ತೆಗೆದುಕೊಳ್ಳುವ ಈ ಕೆಲವು ನಿರ್ಧಾರಗಳನ್ನ ನೋಡಿ ಇನ್ನುಳಿದವರಿಗೆ ವಿಚಿತ್ರ ಅನ್ಸುತ್ತೆ. ಮೊದಲ ದಿನದಿಂದಲೇ ಕೆಲವರ ವಿರೋಧವನ್ನ ರಕ್ಷಿತಾ ಶೆಟ್ಟಿ ಅವರು ಕಟ್ಟಿಕೊಂಡಿದ್ದಾರೆ. ಆದ್ರೆ ರಘು ಅವರು ರಕ್ಷಿತಾಗೆ ಸಾಕಷ್ಟು ಬೆಂಬಲ ನೀಡಿದ್ರು. ಹಾಗಿದ್ರೂ ಕೂಡ ನಾಮಿನೇಟ್ ಮಾಡುವಾಗ ರಘು ಹೆಸರನ್ನೇ ರಕ್ಷಿತಾ ಶೆಟ್ಟಿ ತೆಗೆದುಕೊಂಡಿದ್ದಾರೆ. ಇದರಿಂದ ಎಲ್ಲರಿಗೂ ಅಚ್ಚರಿಯಾಗಿದೆ. ಒಂದು ವೇಳೆ ರಘು ಅವರು ಈ ವಾರ ಎಲಿಮಿನೇಟ್ ಆದ್ರೆ ಅದಕ್ಕೆ ರಕ್ಷಿತಾ ಶೆಟ್ಟಿ ಅವರೇ ನೇರ ಹೊಣೆ ಆಗಲಿದ್ದಾರೆ. ಬಿಗ್ ಬಾಸ್ ಆಟದಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಸಖತ್ ಆತ್ಮವಿಶ್ವಾಸ ಇದೆ. ಅಶ್ವಿನಿ ಗೌಡ, ಜಾಹ್ನವಿ ಕಾಕ್ರೋಚ್ ಸುದೀರ್, ರಾಶಿಕಾ ಶೆಟ್ಟಿ ಅಂತವರ ಬಾಯಿಯನ್ನೇ ರಕ್ಷಿತಾ ಮುಚ್ಚಿಸಿದ್ದಾರೆ. ನವೆಂಬರ್ 12ರ ಸಂಚಿಕೆಯಲ್ಲಿ ಕೂಡ ಅದೇ ರೀತಿಯಾಗಿದೆ. ಒಬ್ಬರನ್ನು ನಾಮಿನೇಟ್ ಮಾಡಬೇಕು ಎಂಬ ಸಂದರ್ಭ ಬಂದಾಗ ಬಹುತೇಕರು ಅಭಿಷೇಕ್ ಹೆಸರು ಸೂಚಿಸಿದ್ರು. ಆದರೆ ರಕ್ಷಿತಾ ಶೆಟ್ಟಿ ಒಬ್ಬರೇ ರಘು ಹೆಸರು ಸೂಚಿಸಿದ್ದು ಅಲ್ಲದೆ ಆ ನಿರ್ಧಾರವೇ ಅಂತಿಮವಾಗುವಂತೆ ಪಟ್ಟು ಹಿಡಿದ್ರು. ಒಂದು ವೇಳೆ ರಘು ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಸಿಕ್ಕಾಪಟ್ಟೆ ಕೋಪ ಅಥವಾ ಬೇಸರ ಮಾಡಿಕೊಳ್ಳುವ ಸಾಧ್ಯತೆ ಇತ್ತು. ಆದ್ರೆ ರಘು ಅವರು ತುಂಬಾ ಸಮಾಧಾನದಿಂದ ಈ ಪರಿಸ್ಥಿತಿಯನ್ನ ಸ್ವೀಕರಿಸಿದ್ರು. ನೀವು ಚಿಂತೆ ಮಾಡಬೇಡಿ, ಜನರು ನಿಮ್ಮನ್ನ ಸೇವ್ ಮಾಡ್ತಾರೆ ಎಂದು ರಕ್ಷಿತಾ ಶೆಟ್ಟಿ ಅವರು ರಘುಗೆ ಧೈರ್ಯ ತುಂಬಿದ್ದಾರೆ. ಏನಾಗುತ್ತದೆ ಎಂಬುದನ್ನ ತಿಳಿಯುವ ಕೌತುಕ ಜಾಸ್ತಿಯಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಜೊತೆ ಯಾರೆಲ್ಲ ಕ್ಲೋಸ್ ಆಗ್ತಾರೋ ಅವರೇ ಎಲಿಮಿನೇಟ್ ಆಗ್ತಾರೆ ಎಂಬ ಮಾತು ಚಾಲ್ತಿಯಲ್ಲಿದೆ. ಅದಕ್ಕೆ ಪೂರಕ ಎಂಬಂತೆ ಮೊದಲು ಮಲ್ಲಮ್ಮ ಔಟ್ ಆದ್ರೂ, ಬಳಿಕ ರಕ್ಷಿತಾ ಶೆಟ್ಟಿ ಜೊತೆ ಆಪ್ತತೆ ಹೊಂದಿದ್ದ ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆದ್ರು. ಒಂದು ವೇಳೆ ರಘು ಕೂಡ ಎಲಿಮಿನೇಟ್ ಆದ್ರೆ ಇನ್ಮುಂದೆ ರಕ್ಷಿತಾ ಶೆಟ್ಟಿ ಜೊತೆ ಸ್ನೇಹ ಬೆಳೆಸಲು ಇನ್ನುಳಿದವರು ಹೆದರಬೇಕಾಗತ್ತೆ. ಅಶ್ವಿನಿ ಗೌಡ, ಜಾಹ್ನವಿ ಕಾಕ್ರೋಚ್ ಸುದೀರ್, ರಕ್ಷಿತಾ ಶೆಟ್ಟಿ, ರಾಶಿಕಾ ಶೆಟ್ಟಿ, ಧ್ರುವಂತ್ ಅವರು ಮಂಗಳವಾರ ನಾಮಿನೇಟ್ ಆಗಿದ್ರು. ಅವರ ಪೈಕಿ ಟಾಸ್ಕ್ ಗೆದ್ದ ನಂತರ ಸುದೀರ್ ಸೇಫ್ ಆದ್ರು. ಅವರ ಜಾಗಕ್ಕೆ ರಘು ಬಂದು ನಾಮಿನೇಟ್ ಸದಸ್ಯರ ತಂಡ ಸೇರ್ಕೊಂಡ್ರು. ರಿಷಾ ಅವರು ನೇರವಾಗಿ ಸುದೀಪ್ ಅವರಿಂದ ನಾಮಿನೇಟ್ ಆಗಿದ್ದಾರೆ. ಅವರಿಗೆ ಟಾಸ್ಕ್ ಮೂಲಕ ಸೇಫ್ ಆಗುವ ಅವಕಾಶ ಸಿಕ್ಕಿಲ್ಲ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.